ಬೆಣ್ಣೆ ಕದ್ದು ಬೆಣ್ಣೆ ತಿಂತಾ ಇದ್ದ ಕೃಷ್ಣ ಅಂತ ಕಥೆ ಕೇಳಿದ್ದೀರಿ. ಗೊತ್ತಿದೆಯೋ ಇಲ್ವೋ? ಕೃಷ್ಣ ಬೆಣ್ಣೆ ತಿನ್ನೋ ಕಥೆ. ಬೆಣ್ಣೆ ತಿನ್ನುವಾಗ ತಾನೊಬ್ಬನೇ ತಿನ್ನದೆ ಅಲ್ಲಿರುವಂತಹ ಬೆಕ್ಕುಗಳು, ಬಾಲಕರು, ಬೇರೆ ಬೇರೆ ಎಲ್ಲ ಪಶು ಪ್ರಾಣಿಗಳಿಗೆ ಎಲ್ಲರಿಗೂ ಕೊಟ್ಟು ತಾನು ತಿಂತಾನೆ. ಹಾಗಾದರೆ ಕೃಷ್ಣನ ಕಥೆಯನ್ನು ಕೇಳಿ ಮಕ್ಕಳೆಲ್ಲ ಕಲಿಯಬೇಕಾದ ಪಾಠ ಏನು ಅಂದರೆ, ಏನೇ ನಿಮ್ಮ ತಾಯಿ ನಿಮಗೆ ಕೊಟ್ಟರು, ಬೇರೆ ಯಾರದಾದರೂ ಮನೆಯಲ್ಲಿ ಹೋದಾಗ ಕೊಟ್ಟರೂ ಕೂಡ ನೀವು ತಿನ್ನುವಾಗ ನಿಮ್ಮ ಜೊತೆಗೆ ನಿಮ್ಮ ಗೆಳೆಯಂದಿರಿಗೆ, ಗೆಳತಿಯರಿಗೆ ಎಲ್ಲರಿಗೆ ಕೊಟ್ಟು ತಿನ್ನಬೇಕೇ ಹೊರತು ಒಬ್ಬರೇ ತಿನ್ನಬಾರದು ಅನ್ನುವುದನ್ನು ಕೃಷ್ಣ ಕಲಿಸಿದ್ದಾನೆ. ತಿನ್ನುವಾಗ ಕೃಷ್ಣನ ಸ್ಮರಣೆ, ರಾಮನ ಸ್ಮರಣೆ ಮಾಡಿ ತಿನ್ನಿ. ಆ ರೀತಿ ತಿಂದರೆ ಒಳ್ಳೆ ಬುದ್ಧಿ ಬರುತ್ತದೆ, ಒಳ್ಳೆ ಶಕ್ತಿ, ಒಳ್ಳೆಯ ಆರೋಗ್ಯ ಎಲ್ಲವನ್ನೂ ಕೃಷ್ಣ ಕೊಡ್ತಾನೆ. ಈ ಸಂದೇಶವನ್ನು ಭಾಗವತದಿಂದ ಮಕ್ಕಳೆಲ್ಲ ಚೆನ್ನಾಗಿ ತಿಳಿದುಕೊಂಡು ಬೆಣ್ಣೆ ತಿನ್ನೋದೊಂದೇ ಅಲ್ಲ, ಏನು ಕೊಟ್ಟಾಗಲೂ ಕೃಷ್ಣನ ದೇವರ ಸ್ಮರಣೆ ಮಾಡದೆ ಬಾಯಿಯಲ್ಲಿ ಒಂದು ತುತ್ತು ಇಡಬಾರದು, ಒಂದು ಗುಟುಕು ನೀರನ್ನು ಕುಡಿಯಬಾರದು. ಕೃಷ್ಣ ರಾಮ ಅಂತ ಹೇಳಿಯೇ ನೀವು ಆಹಾರವನ್ನು ತೆಗೆದುಕೊಂಡ್ರೆ ಒಳ್ಳೆ ಬುದ್ಧಿವಂತರು, ಒಳ್ಳೆ ಆರೋಗ್ಯವಂತರಾಗ್ತೀರಿ. ಇದನ್ನು ಚೆನ್ನಾಗಿ ಎಲ್ಲರೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ.